ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ನನ್ನ ಚೈನೀಸ್ ಹೆಸರು ಕೌನ. ಈ ವರ್ಷ ದೀಪಾವಳಿ ಹಬ್ಬ ನಾನು ಚೈನಾದಲ್ಲಿ ಒಬ್ಳೆ ಆಚರಿಸಿದೆ. ಆಬ್ವಿಯಸ್ಲಿ ನಮ್ ದೇಶದಲ್ಲಿ ರಜಾ ಕೊಟ್ಟಂಗೆ ಬೇರೆ ದೇಶದಲ್ಲಿ ರಜಾ ಕೊಡಲ್ಲ. ನನಗೆ ಕ್ಲಾಸಸ್ ಅದು ಬೆಳಿಗ್ಗೆ 8 ಇಂದ ಸಾಯಂಕಾಲ 6 ವರೆಗೂ ಕ್ಲಾಸಸ್ ಮುಗ್ದಾದ್ಮೇಲೆ ನಾನು ಗ್ರೋಸರಿ ಶಾಪಿಂಗ್ ಹೋಗ್ಬೇಕಾಗಿತ್ತು. ಇವಾಗ ಇಲ್ಲಿ ಚಳಿಗಾಲ ಸ್ಟಾರ್ಟ್ ಆಗಿದೆ. ಇಷ್ಟು ಬೇಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಂತ ನನಗೆ ಆಶ್ಚರ್ಯ ಆಗ್ತದೆ. ನಾನು ಮೇನ್ಲಿ ಗ್ರೋಸರಿ ಶಾಪಿಂಗ್ ಹೋಗಿದ್ದು ಬೆಣ್ಣೆ ಮತ್ತೆ ಹಾಲು ತಗೊಂಡು. ಏನಕ್ಕೆ ಅಂದ್ರೆ ದೀಪಾವಳಿಗೆ ಅಟ್ಲೀಸ್ಟ್ ಅಕ್ಕಿ ಪಾಯಸ ಆದ್ರೂ ಮಾಡೋಣ ಅಂತ. ಒಂದ್ ಹೇಳೋರ್ ಮರ್ತೋದೆ, ಇಲ್ಲಿ ಬೆಣ್ಣೆ ಸಿಗುತ್ತಲ್ವಾ 250 ಗ್ರಾಮ್ಗೆ 35 ಯುವಾನ್ ಕಟ್ಟಿದೆ, ಅಂದ್ರೆ 440. ನಮ್ ಕಡೆ ಆದ್ರೆ ಅರ್ಧ ಕೆಜಿ ಬೆಣ್ಣೆ ಸಿಗುತ್ತೆ 440 ರೂಪಾಯಿಗೆ. ನಂಗೆ ಹೊಟ್ಟೆನೆ ಉರ್ದೋಯ್ತು. ಬಟ್ ಏನ್ ಮಾಡಕ್ಕಾಗಲ್ಲ. ನಾನಿಲ್ಲಿ ಮಾಡ್ತಿರೋ ಅಕ್ಕಿ ಪಾಯಸ ಜಸ್ಟ್ 5 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿ. ಮೊದಲಿಗೆ ಹಾಲು, ಸಕ್ಕರೆ, ನೀರು, ಬೆಂದಿರೋ ಅನ್ನ ಹಾಕ್ಬಿಟ್ಟು ಕುದಿಯೋಕೆ ಅದು ಗಟ್ಟಿ ಆದ್ಮೇಲೆ ಲಾಸ್ಟ್ ಅಲ್ಲಿ ಬೆಣ್ಣೆ ಹಾಕ್ದೆ ಫ್ಲೇವರ್ ಇರ್ಲಿ ಅಂತ. ಮನೆಯಿಂದ ನಾನು ದೀಪಾವಳಿ ಹಬ್ಬಕ್ಕೋಸ್ಕರನೇ ದೀಪಗಳನ್ನ ತಂದಿದ್ದೆ. ಎಲ್ಲೇ ಹೋದ್ರು ನಮ್ಮ ಸಂಸ್ಕಾರ, ನಮ್ಮ ಆಚರಣೆಗಳನ್ನ ನಾವು ಮರಿಬಾರ್ದು. ಆಬ್ವಿಯಸ್ಲಿ ನಮ್ಮ ಅಪ್ಪ, ಅಮ್ಮ, ಅಣ್ಣ ಮತ್ತೆ ನನ್ನ ಅಳಿನ ಎಲ್ಲಾರು ಮಿಸ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಗೆ ವಿಡಿಯೋ ಕಾಲ್ ಮಾಡಿದಾಗ ನಮ್ಮ ಅಮ್ಮ ಇಟ್ಕೊಂಡು ಅಲ್ಲಿಂದನೇ ಕೈ ತೋರ್ಸು, ನಾನು ಇಲ್ಲಿಂದನೇ ಮೊಬೈಲ್ಗೆ ನೋಮ್ ಕಟ್ತೀನಿ ಅಂತ ಅದನ್ನು ಕೂಡ ಮಾಡಿ. ನಾನು ಮಾಡಿದ ಪಾಯಸ ಬಗ್ಗೆ ಹೇಳೋದೇ ಮರ್ತೋದೆ. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ನನ್ನ ರೂಮ್ ಮೇಟ್ಗೂ ಸಹ ಇಷ್ಟ ಆಯ್ತು. ಈ ವಿಡಿಯೋ ಇಲ್ಲಿಗೆ ಮುಗೀತು. ಓಕೆ, ಬಾಯ್.